ಗೋಲ್ಡನ್ ಥಾಟ್. ಪುಷ್ ಯುವರ್ ಸೆಲ್ಫ್ ಬಿಕಾಸ್ ನೋ ಒನ್ ಎಲ್ಸ್ ಈಸ್ ಗೋಯಿಂಗ್ ಟು ಡೂ ಇಟ್ ಫಾರ್ ಯು. ನೋಡ್ರಿ, ನಮ್ಮ ಆತ್ಮಬಲದಿಂದ ನಮ್ಮ ಶಕ್ತಿಯನ್ನು ದಿನೇ ದಿನೇ ನಾವು ಹೆಚ್ಚು ಮಾಡ್ಕೋಬೇಕು, ನಮ್ಮನ್ನು ಪುಷ್ ಮಾಡ್ಕೋಬೇಕು. ನನಗೆ ಇಷ್ಟ ಆಗ್ತೈತಿ, ನನಗೆ ಇದಕ್ಕಿಂತ ಹೆಚ್ಚಿಗೆ ಓದೋಕ್ಕಾಗೋದಿಲ್ಲ, ನನಗೆ ಇದಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡೋಕ್ಕಾಗೋದಿಲ್ಲ. ಇವತ್ತಿನ ಯುವಜನತೆ ತಮ್ಮ ತಲೆಯಾಗ ತಾವ ಬೇಲಿ ಹಾಕೊಂಡ. ಈ ಬೇಲಿ ತೆಗಿಬೇಕು. ಯಾಕಾಗೋದಿಲ್ಲ? ಅಸಾಧ್ಯವಾದದ್ದನ್ನು ನಾನು ಸಾಧ್ಯ ಮಾಡ್ತಾನೆ. ದಿನ ಸ್ವಲ್ಪ ನಿಮ್ಮ ಲಿಮಿಟ್ ಹೆಚ್ಚು ಮಾಡ್ಕೋಬೇಕು. ದಿನ ನಿಮ್ಮ ಲಿಮಿಟ್ ಹೆಚ್ಚು ಮಾಡ್ಕೋಬೇಕು. ದೆನ್ ಯು ವಿಲ್ ಬಿಕಮ್ ಲಿಮಿಟ್ಲೆಸ್ ಆ್ಯಂಡ್ ಯು ವಿಲ್ ಬಿಕಮ್ ಅನ್ಸ್ಟಾಪೇಬಲ್. ನಾವೇನು ಮಾಡ್ತೀವಿ, ನಮಗೆ ಬೇಲಿ ಹಾಕೊಂಡ್ಬಿಡ್ತೀವಿ. ಇವತ್ತು ಸಂಡೇ ಐತಿ, ನಾವು ವರ್ಕ್ ಮಾಡೋದಿಲ್ಲ, ನಾ ಇಷ್ಟೇ ವರ್ಕ್ ಮಾಡ್ತೀನಿ. ಹಿಂಗೆ ನಾವೇನಾದರೂ ಬೇಲಿ ಹಾಕ್ಕೊಂಡ್ರೆ ಸರ್ ನಮಗೆ ಗ್ರೋತ್ ಆಗೋದಿಲ್ಲ. ಇವತ್ತು ನೀವು ಎಷ್ಟು ನಿಮ್ಮ ಬೇಲಿಗಳನ್ನು ಓಪನ್ ಮಾಡ್ತೀರಿ ಅಷ್ಟು ಬೆಳಿಬೋದು, ಅಷ್ಟು ಸಾಧನೆ ಅದು. ನಿಮ್ಮ ಬೇಲಿಯನ್ನು ಓಪನ್ ಮಾಡೋಕ್ಕೆ ಬೇರೆದವ್ರಿಗೆ ಆಗೋದಿಲ್ಲ, ನೀವೇ ಬೇಲಿಗಳನ್ನು ಓಪನ್ ಮಾಡ್ಬೇಕು. ನನಗೆ ಈ ಲ್ಯಾಂಗ್ವೇಜ್ ಬರೋದಿಲ್ಲ, ನನಗೆ ಮ್ಯಾಥಮೆಟಿಕ್ಸ್ ಬರೋದಿಲ್ಲ, ನಾನು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಟಫ್ ಇರ್ತಾವೆ, ನನಗೆ ಬರೆಯೋಕ್ಕೆ ಬರೋದಿಲ್ಲ. ಹಿಂಗೆ ನೀವೇ ಬೇಲಿಗಳನ್ನು ಹಾಕ್ಕೊಂಡ್ಬಿಟ್ರೆ ಯಾರೂ ಏನೂ ಮಾಡೋಕ್ಕೆ ಬರೋದಿಲ್ಲ. ಓಕೆ, ನಾವು ಕಾಂಪಿಟೇಷನ್ ಮಾಡಬೇಕಾಗಿರೋದು ಜಗತ್ತಿನ ಜೊತೆ ಅಲ್ಲ, ನಮ್ಮ ಜೊತೆ ನಾವು. ನಿನ್ನೆಕ್ಕಿಂತ ನಾವು ಇವತ್ತು ಇಂಪ್ರೂವ್ ಆಗ್ಬೇಕು, ಇವತ್ತಿನಕ್ಕಿಂತ ನಾಳೆ ಇಂಪ್ರೂವ್ ಆಗ್ಬೇಕು. ಇಂಪ್ರೂವ್ಮೆಂಟ್ ಕಡೆಗೆ ಹೋದರೆ ನಾವು ಗ್ರೋತ್ ಆಗ್ತೀವಿ. ಇಲ್ಲಾಂದ್ರೆ ನಾವು ಅಲ್ಲೇ ನಿಂತು ಬಿಡ್ತೀವಿ. ಭಾಳ ಯುವಜನತೆ ಇವತ್ತು ಅವ್ರ ಲಿಮಿಟನ್ನು ಪುಷ್ ಮಾಡ್ಕೊಳಕ್ಕೆ ನೋಡೋದಿಲ್ಲ, ತಮಗೆ ತಾವ ಲಿಮಿಟ್ ಹಾಕೊಂಡ್ಬಿಡ್ತಾರೆ. ನಾ ಇಷ್ಟು ಅವರ್ ವರ್ಕ್ ಮಾಡೋದು, ನಾ ಇಷ್ಟು ಗಂಟೆಗೆ ಅಂದ್ರೆ ಮಲ್ಕೊಳ್ಬೇಕು, ಇಷ್ಟು ಅವರ್ ನಿದ್ದೆ ಆಗಲೇಬೇಕು. ಸ್ವಲ್ಪ ರಿಸ್ಕ್ ತೊಗೋಬೇಕು, ವರ್ಕ್ ಮಾಡಬೇಕು, ಅದಕ್ಕೆ ತಕ್ಕಂಥ ಪ್ರತಿಫಲಗಳು ಕೂಡ ಸಿಗುವಂಥದ್ದು. ಓಕೆ, ನನ್ನ ಪಾಯಿಂಟ್ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ.